ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನು ಇವತ್ತು ಚಾಕ್ಲೇಟ್ ಬ್ರೆಡ್ ಕೇಕ್ ಮಾಡಿದ್ದೀನಿ. ತುಂಬ ಸ್ಪಾಂಜಿಯಾಗಿ ಬಂದಿತ್ತು ಈ ಕೇಕು. ಎಷ್ಟು ಮೃದುವಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಒಮ್ಮೆ ನೀವು ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ. ಬಟರ್ ಪೇಪರ್ ನೋಡಿ ತೆಗೆದ್ರೆ ಹಾಗೆ ಬರ್ತಾಯಿದೆ. ತುಂಬಾ ಸ್ಪಾಂಜಿಯಾಗಿತ್ತು, ಮುರಿದೋಗ್ತಾಯಿದೆ ಹಾಗೆ ಇದಿಟ್ಕೊಂಡ್ರೆ, ಅಷ್ಟು ಚೆನ್ನಾಗಿ ಬಂದಿತ್ತು. ಕಟ್ ಮಾಡೋಣ, ನೋಡಿ ಕಟ್ ಮಾಡೋಣ. ಈಗ ತಣ್ಣಗಾದ್ಮೇಲೆ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಬಿಸಿಯಲ್ಲಿ ಕಟ್ ಮಾಡಿದ್ರೆ ಅದು ರವೆ ರವೆ ಥರ ಉದುರೋಗುತ್ತೆ. ನೋಡಿ ನೋಡಿ ಎಷ್ಟು ಸ್ಪಾಂಜಿನೆಸ್ ಇದೆ ಅಂತ. ಮನೇಲಿ ಇವಾಗ ಮಕ್ಕಳಿರ್ತಾರೆ, ಅವ್ರಿಗೆಲ್ಲ ಆರಾಮಾಗಿ ಹೈಜೆನಿಕ್ಕಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ನಾನು ಬ್ರೆಡ್ ಕೇಕ್ ಟಿನ್ ತಗೊಂಡಿದ್ದೀನಿ. ಇದು 7 ಇಂಚ್ ಟಿನ್ನು ತಗೊಂಡಿದ್ದಕ್ಕೆ ಎಣ್ಣೆ ಗ್ರೀಸ್ ಮಾಡಿಬಿಟ್ಟು ಬಟರ್ ಪೇಪರ್ ಹಾಕಿದ್ದೀನಿ. ನಾನು ಒಂದು ಪ್ಯಾನ್ ತಗೊಂಡಿದ್ದೀನಿ. ಪ್ಯಾನ್ಗೆ ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಳ್ತಾಯಿದ್ದೀನಿ. ಹಾಲಿಗೆ 1 ಸ್ಪೂನಷ್ಟು ಬಟರ್ ಹಾಕ್ಕೊಳ್ತಾಯಿದ್ದೀನಿ. ಬಟರ್ ಹಾಕ್ಬಿಟ್ಟು ಇದು ಕಾಯಿಸೋಣ. ನಾವೆಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಮಾಡೋ ಅಷ್ಟರಲ್ಲಿ ಇದು ಬಾಯ್ಲ್ ಆಗಿರುತ್ತೆ. ನಾನೊಂದು ಬೌಲ್ ತಗೊಂಡಿದ್ದೀನಿ. ಬೌಲ್ಗೆ ಜರಡಿ ಇಟ್ಕೊಂಡಿದ್ದೀನಿ. ಜರಡಿಯಲ್ಲಿ 3/4 ಕಪ್ಪಷ್ಟು ನಾನು ಮೈದಾ ತಗೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನು ಕೊಕ್ಕೋ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಕೊಕ್ಕೋ ಪೌಡ್ರ್ ಬೇಡ ಅಂದರೆ ನೀವು 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಜರಡಿ ಇಟ್ಕೊಳ್ಳೋಣ. ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬೇಗ ಮಾಡ್ಬೋದು ಕೇಕು. ಜರಡಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು ಸತಿ 1 ಸ್ಪೂನ್ ತಗೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಇದು ಒಂದು ಕಡೆ ಇಟ್ಕೊಳ್ಳೋಣ. ಮಕ್ಕಳು ಆಡ್ತಾಯಿದ್ದಾರೆ, ರಜಾ ಅಲ್ವಾ. ಇದಕ್ಕೆ ನಾನು 2 ಮೊಟ್ಟೆ ತಗೊಳ್ತಾ ಇದ್ದೀನಿ. ನೀವು ಮೊಟ್ಟೆ ಬೇಡ ಅಂತೇಳಿದ್ರೆ ಮೊಸರು ತಗೊಳ್ಳಿ, ಗಟ್ಟಿ ಮೊಸರು ಅರ್ಧ ಕಪ್ಪಷ್ಟು ತಗೊಳ್ಳಿ. ಎರಡು ಮೊಟ್ಟೆ ನಾನು ಒಂದು ಪಾತ್ರೆಗೆ ಒಡೆದು ಹಾಕ್ಕೊಂಡಿದ್ದೀನಿ. ಇದು ಬೀಟ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ನಾನು 5 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿ ತಗೊಳ್ತಾ ಇದ್ದೀನಿ. ನಾನು ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ. ಸ್ವಲ್ಪ ಸ್ವೀಟ್ನೆಸ್ಸು ಕಮ್ಮಿ ತಿನ್ನೋರಿಗೆ ಸ್ವಲ್ಪ ಕಮ್ಮಿ ಹಾಕಿದ್ರೂ ಪರವಾಗಿಲ್ಲ. ಇದಕ್ಕೆ ಅಳತೆ ಬಂದ್ಬಿಟ್ಟು ಅರ್ಧ ಕಪ್ಪಷ್ಟು ಸಕ್ಕರೆ. ನಾನು 4 ಸತಿ ಹಾಕ್ಕೊಂಡಿದ್ದೀನಿ ಸಕ್ಕರೆ ಪುಡಿ. ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1/4 ಕಪ್ಪಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಅಡುಗೆ ಎಣ್ಣೆ. ನಾನು ಸಕ್ಕರೆ ತಗೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಮನೇಲೆ. ಎಷ್ಟು ಬೇಕು ಅಷ್ಟು ಅಳತೆ ಸಕ್ಕರೆ ತಗೊಂಡು ಪುಡಿ ಮಾಡ್ಕೊಳ್ಳಿ ಅಷ್ಟೇ. ಎಣ್ಣೆ ಹಾಕ್ಕೊಂಡು 1 ನಿಮಿಷ ಬೀಟ್ ಮಾಡ್ಕೊಳ್ಳೋಣ. ವನಿಲಾ ಎಸೆನ್ಸ್ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಒಂದು ಸತಿ ಬೀಟ್ ಮಾಡ್ಕೊಳ್ಳೋಣ. 1 ನಿಮಿಷ ಸಾಕು, 1 ನಿಮಿಷ ಬೀಟ್ ಮಾಡ್ಕೊಳ್ಳೋಣ. ಈಗ ಇದೆಲ್ಲ ಬೀಟ್ ಆಗಿದೆಯಲ್ವಾ. ಇವಾಗ ನಾವೇನು ಪೌಡ್ರ್ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದು ಒಂದು 3 ಸತಿ ಹಾಕ್ಕೊಳ್ಳೋಣ. 3 ಸತಿ ಹಾಕ್ಬಿಟ್ಟು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸತಿ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ ಅಂತ ಅಷ್ಟೇ. ಅದಕ್ಕೆ ಒಂದು 3 ಸತಿ ಹಾಕ್ಕೊಂಡು ನಾವು ಲೈಟಾಗಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ 3 ಸತಿ ಹಾಕ್ಕೊಂಡಿದ್ದೀನಿ.
ಚೆನ್ನಾಗಿ ನಾನು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಧಾನವಾಗಿ. ಇದಕ್ಕೆ ನಾನು ಹಾಲು ಬಿಸಿ ಮಾಡ್ಕೊಂಡಿದ್ದೆನಲ್ಲ, ಇದಕ್ಕೆ ಬಿಸಿ ಹಾಲೇ ಹಾಕಬೇಕು. ಬಿಸಿ ಹಾಲು ಅಂದರೆ ನಮಗೆ ಕೈ ಇಟ್ಟರೆ ಬಿಸಿ ತಾಗಬೇಕು, ಅಷ್ಟು ಬಿಸಿ ಇದ್ದರೆ ಸಾಕು. ಒಂದೆರಡು ಸತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು 3 ಸತಿ ಹಾಕ್ಕೊಂಡಿದ್ದೀನಿ ಹಾಲು. ನೋಡಿ ಎಷ್ಟು ಈಸಿಯಾಗಿ ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಈಗ ಮಿಕ್ಸ್ ಆಗಿದೆಯಲ್ವಾ. ಮೊದಲೇ ನಾವು ಕೇಕ್ ಟಿನ್ನು ರೆಡಿ ಮಾಡಿ ಇಕ್ಕಿದ್ದೀವಿ. ಈ ಕೇಕ್ ಟಿನ್ಗೆ ಇದು ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಒಂದು 3 ಸತಿ ಟ್ಯಾಪ್ ಮಾಡೋಣ, ಏರ್ ಬಬಲ್ಸ್ ಎಲ್ಲ ಹೋಗಲಿ ಅಂತ. ನಾನು 180 ಡಿಗ್ರಿಯಲ್ಲಿ ಇದು ನನಗೆ 30 ನಿಮಿಷ ಹಿಡಿದಿದೆ ನಮ್ಮ ಅವನಲ್ಲಿ. ನಿಮ್ಮದು ಟೈಮ್ ಹೇಗೆ ಸೆಟ್ ಆಗುತ್ತೆ ಅಂತ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ ಬೇಕಾಗಿದೆ, ಎಷ್ಟು ಚೆನ್ನಾಗಿ ಬೇಕಾಗಿದೆ ನೋಡಿ. ನಾವು ಸ್ಟೋವಲ್ಲಿ ಕೂಡ ಮಾಡ್ಕೋಬೋದು. ಇನ್ನು 10 ನಿಮಿಷ ಜಾಸ್ತಿ ಹಿಡಿಯುತ್ತೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂದರೆ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿತ್ತು ಅಂದರೆ ಈ ಬ್ರೆಡ್ ಕೇಕು ತುಂಬಾ ಚೆನ್ನಾಗಿ ಬಂದಿತ್ತು. ಒಮ್ಮೆ ನೀವು ಟ್ರೈ ಮಾಡಿ. ಟೇಸ್ಟ್ ಮತ್ತು ತುಂಬಾ ಚೆನ್ನಾಗಿತ್ತು. ನಾವು ಬೇಕ್ರಿಯಿಂದ ತರೋದೇ ಬೇಡ, ಮನೆಯಲ್ಲೇ ತುಂಬ ಚೆನ್ನಾಗಿ ನಾವು ಈ ಥರ ಎಲ್ಲ ಮಾಡ್ಕೊಳ್ಬೋದು. ನಿಮಗೆ ಈ ಚಾಕ್ಲೇಟ್ ಬ್ರೆಡ್ ಕೇಕ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು. ನೋಡಿ ಕಟ್ ಮಾಡ್ತಾಯಿದ್ದೀನಿ ಈಗ. ನೋಡಿ ಹಂಗೆ ಸ್ಪಾಂಜಿ ಆಗಿದೆ, ಅದು ಎಷ್ಟು ಚೆನ್ನಾಗಿ ಬೇಕಾಗಿದೆ ನೋಡಿ. ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ.